ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಗೆ ಸ್ವಾಗತ. ನಾವು ಇವತ್ತು ತುಂಬಾ ಸಾಮಾನ್ಯವಾದ, ಆದ್ರೆಷ್ಟೋ ಜನ ಮಾತಾಡೋಕೆ ಹಿಂಜರಿಯೋ ಒಂದು ಆರೋಗ್ಯ ಸಮಸ್ಯೆ ಬಗ್ಗೆ, ಅಂದ್ರೆ ಪೈಲ್ಸ್ ಅಥವಾ ಮೂಲವ್ಯಾಧಿ ಬಗ್ಗೆ ತುಂಬಾನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮಲ್ಲಿ ಹೆಚ್ಚಿನವರು ಅಲ್ವಾ ದಿನದ ಬಹುತೇಕ ಸಮಯವನ್ನ ಕುಳಿತುಕೊಂಡೇ ಕಳಿತೇವೆ. ಆದರೆ ಈ ಒಂದು ಸಾಮಾನ್ಯ ಅಭ್ಯಾಸವೇ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ರೀತಿಯ ಅಸ್ವಸ್ಥತೆಗೆ ಕಾರಣವಾಗ್ತಾ ಇರ್ಬೋದು ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಹೌದು, ಇದರ ಬಗ್ಗೆನೇ ನಾವು ಇವತ್ತು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಸರಿ, ಹಾಗಾದ್ರೆ ಮೊಟ್ಟಮೊದಲನೇದಾಗಿ ಈ ಪೈಲ್ಸ್ ಅಥವಾ ಮೂಲವ್ಯಾಧಿ ಅಂದ್ರೆ ನಿಖರವಾಗಿ ಏನು ಅಂತ ತಿಳ್ಕೊಳ್ಳೋಣ. ಏನಪ್ಪ ಇದು ಅಂತ ತಲೆ ಕೆಡಿಸ್ಕೋಬೇಡಿ, ನಾನು ಇದನ್ನ ತುಂಬಾನೇ ಸರಳವಾದ ಪದಗಳಲ್ಲಿ ವಿವರಿಸ್ತೀನಿ. ಪೈಲ್ಸ್ ಅನ್ನ ಹೆಮೊರಾಯ್ಡ್ಸ್ ಅಂತಾನೂ ಕರೀತಾರೆ. ಸರಳವಾಗಿ ಹೇಳೋದಾದ್ರೆ ಇದು ನಮ್ಮ ದೇಹದ ಗುದದ್ವಾರದ ಭಾಗದಲ್ಲಿರೋ ರಕ್ತನಾಳಗಳು ಊದಿಕೊಳ್ಳೋದು. ಈ ರೀತಿ ಊದಿಕೊಂಡಾಗ ಸಹಜವಾಗೇ ನೋವು, ಅಸ್ವಸ್ಥತೆ ಈ ತರಹದ ತೊಂದರೆಗಳು ಶುರುವಾಗತ್ತೆ. ಇನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮ ದೇಹದ ಆ ಜಾಗದಲ್ಲಿ ಸಣ್ಣ ಮೆತ್ತೆಗಳ ತರ ಇರುತ್ತೆ ಅಂದ್ಕೊಳ್ಳಿ. ಅದಕ್ಕೇನಾದ್ರೂ ಕಿರಿಕಿರಿಯಾದಾಗ ಅದು ಊದಿಕೊಳ್ಳುತ್ತೆ ಅಷ್ಟೇ. ಇದು ನಿಜಕ್ಕೂ ತುಂಬಾನೇ ಸಾಮಾನ್ಯವಾದ ಒಂದು ಸಮಸ್ಯೆ. ಹಾಗಾಗಿ ಇದರ ಬಗ್ಗೆ ಗಾಬರಿ ಪಟ್ಕೊಳ್ಳುವ ಅವಶ್ಯಕತೆ ಇಲ್ಲ. ಸರಿ, ಹಾಗಾದ್ರೆ ಈ ಸಮಸ್ಯೆಯ ಲಕ್ಷಣಗಳು ಯಾವುವು ಮತ್ತೆ ಇದು ಯಾಕೆ ಆಗುತ್ತೆ? ಬನ್ನಿ ಒಂದೊಂದಾಗಿ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಪೈಲ್ಸ್ ಇದ್ದಾಗ ಕೆಲವರಿಗೆ ಗುದದ್ವಾರದ ಸುತ್ತ ತುರಿಕೆ ಅಥವಾ ಒಂದ್ರೀತಿ ಕಿರಿಕಿರಿ ಅನುಭವ ಆಗ್ಬೋದು. ಕೆಲವೊಮ್ಮೆ ನೋವು ಕೂಡ ಇರುತ್ತೆ, ಜೊತೆಗೆ ಸ್ವಲ್ಪ ಊತ ಕೂಡ ಕಾಣಿಸ್ಕೊಳ್ಬೋದು. ಇದರಲ್ಲಿ ಒಂದು ಮುಖ್ಯವಾದ ಲಕ್ಷಣ ಅಂದ್ರೆ ಮಲವಿಸರ್ಜನೆ ಮಾಡುವಾಗ ರಕ್ತ ಹೋಗೋದು. ಹಾಗಾದ್ರೆ ಇದು ಯಾಕೆ ಆಗುತ್ತೆ? ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಆ ಭಾಗದ ಮೇಲೆ ಬೀಳುವ ನಿರಂತರ ಒತ್ತಡ. ಉದಾಹರಣೆಗೆ, ತುಂಬಾ ಹೊತ್ತು ಒಂದೇ ಕಡೆ ಕೂರೋದು ಅಥವಾ ಮಲವಿಸರ್ಜನೆ ಮಾಡುವಾಗ ಹೆಚ್ಚು ಒತ್ತಡ ಹಾಕುವುದು. ಇನ್ನೊಂದು ಕಡೆ, ನಮ್ಮ ಆಹಾರದಲ್ಲಿ ನಾರಿನಾಂಶ ಅಂದ್ರೆ ಫೈಬರ್ ಕಂಟೆಂಟ್ ಕಡಿಮೆ ಇದ್ರೆ ಮಲಬದ್ಧತೆ ಉಂಟಾಗುತ್ತೆ. ಅದ್ರಿಂದಾನೂ ಈ ಸಮಸ್ಯೆ ಶುರುವಾಗಬಹುದು. ಅಷ್ಟೇ ಅಲ್ಲ, ಗರ್ಭಿಣಿಯರಲ್ಲಿ ಮತ್ತು ಹೆರಿಗೆಯಾದ ನಂತರವೂ ಇದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಈಗ ಈ ಸಮಸ್ಯೆಗೆ ಬೇರೆ ಬೇರೆ ಹಂತಗಳೂ ಇವೆ. ಅದು ಶುರುವಾದಾಗ ಹೇಗಿರುತ್ತೆ ಮತ್ತು ಸಮಯ ಕಳೆದ ಹಾಗೆ ಹೇಗೆ ಬದಲಾಗ್ಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಆರಂಭಿಕ ಹಂತದಲ್ಲಿ ಸಾಮಾನ್ಯವಾಗಿ ಸಣ್ಣದಾಗಿ ತುರಿಕೆ ಅಥವಾ ಅಸ್ವಸ್ಥತೆ ಇರಬಹುದು ಅಷ್ಟೇ. ಈ ಸ್ಟೇಜಲ್ಲಿ ಪೈಲ್ಸ್ ಹೊರಗಡೆ ಕಾಣಿಸ್ದೇ ಇರೋದ್ರಿಂದ ಹೆಚ್ಚಿನವರಿಗೆ ಇದರ ಗಮನಕ್ಕೇ ಬರೋದಿಲ್ಲ. ಸಮಸ್ಯೆ ಸ್ವಲ್ಪ ಮುಂದಿನ ಹಂತಕ್ಕೆ ಹೋದಾಗ, ಅಂದ್ರೆ ಮಧ್ಯಮ ಹಂತದಲ್ಲಿ ಮಲವಿಸರ್ಜನೆ ಮಾಡುವಾಗ ಸಣ್ಣ ಗಡ್ಡೆಗಳ ಹೊರಗೆ ಬಂದಾಗೆ ಅನ್ಸಬಹುದು. ಆದ್ರೆ ಸಾಮಾನ್ಯವಾಗಿ ಅವು ತಾವಾಗಿಯೇ ವಾಪಸ್ ಒಳಗೆ ಹೋಗ್ತವೆ. ಇದು ಗಮನಿಸಲೇಬೇಕಾದ ಒಂದು ಸೂಚನೆ. ಇನ್ನು ಮುಂದುವರೆದ ಹಂತದಲ್ಲಿ ಈ ಊತ ಅಥವಾ ಗಡ್ಡೆ ಶಾಶ್ವತವಾಗಿ ಹೊರಗೆ ಉಳಿದುಕೊಳ್ಳಬಹುದು. ಇದರಿಂದ ತುಂಬಾ ನೋವಾಗುತ್ತೆ ಮತ್ತು ಕುಳಿತುಕೊಳ್ಳೋಕ್ಕೂ ಕಷ್ಟ ಆಗುವಷ್ಟು ಅಸ್ವಸ್ಥತೆ ಉಂಟಾಗಬಹುದು. ಅದಕ್ಕೆ ಈ ಹಂತ ತಲುಪೋ ಮೊದಲೇ ವೈದ್ಯರನ್ನ ಭೇಟಿ ಮಾಡೋದು ತುಂಬಾ ಒಳ್ಳೆಯದು. ಆದ್ರೆ ಯಾರೂ ಚಿಂತೆ ಮಾಡಬೇಕಾಗಿಲ್ಲ, ಯಾಕಂದ್ರೆ ಇದಕ್ಕೆ ತುಂಬಾನೇ ಪರಿಣಾಮಕಾರಿಯಾದ ಪರಿಹಾರಗಳೂ ಇವೆ. ಹಾಗಾದ್ರೆ ನಮಗೆ ಪರಿಹಾರ ಮತ್ತು ಚೇತರಿಕೆ ನೀಡಬಲ್ಲ ಆಧುನಿಕ ಚಿಕಿತ್ಸಾ ಆಯ್ಕೆಗಳು ಯಾವುವು ಅಂತ ಈಗ ನೋಡೋಣ. ಚಿಕಿತ್ಸೆಯಲ್ಲಿ ಮುಖ್ಯವಾಗಿ 2 ದಾರಿಗಳಿವೆ. ಮೊದಲನೇದು ನಮ್ಮ ಜೀವನ ಶೈಲಿಯಲ್ಲಿ ಮಾಡಿಕೊಳ್ಳುವ ಬದಲಾವಣೆಗಳು, ಅಂದ್ರೆ ಹೆಚ್ಚು ಫೈಬರ್ ಇರೋ ಆಹಾರ ಸೇವಿಸೋದು, ಚೆನ್ನಾಗಿ ನೀರು ಕುಡಿಯೋದು ಇತ್ಯಾದಿ. ಇನ್ನೊಂದು ಕಡೆ ವೈದ್ಯಕೀಯ ಚಿಕಿತ್ಸೆ. ಇದರಲ್ಲಿ ಡಾಕ್ಟರ್ ಕೊಡೋ ಔಷಧಿಗಳಿಂದ ಹಿಡಿದು ಸಣ್ಣಪುಟ್ಟ ಕೇಸ್ಗಳಿಗೆ ಆಪರೇಷನ್ ಇಲ್ಲದ ವಿಧಾನಗಳು ಮತ್ತು ಸಮಸ್ಯೆ ತೀವ್ರವಾಗಿದ್ರೆ ತುಂಬನೇ ಸರಳವಾದ ಮತ್ತು ಸೇಫಾದ ಆಧುನಿಕ ಸರ್ಜರಿಗಳು ಕೂಡ ಲಭ್ಯ ಇವೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಒಂದು ಮುಖ್ಯವಾದ ವಿಷಯ ಅಂದ್ರೆ ಇವತ್ತಿನ ಆಧುನಿಕ ಚಿಕಿತ್ಸೆಗಳು ತುಂಬನೇ ಸುರಕ್ಷಿತವಾಗಿವೆ ಮತ್ತು ಅಷ್ಟೇ ಪರಿಣಾಮಕಾರಿಯಾಗಿವೆ. ಹಾಗಾಗಿ ಚಿಕಿತ್ಸೆ ಬಗ್ಗೆ ಯಾವುದೇ ರೀತಿ ಭಯ ಬೇಡ. ಮನೆಮದ್ದುಗಳು ಅಥವಾ ಲೈಫ್ ಸ್ಟೈಲ್ ಚೇಂಜಸ್ ಸಹಾಯ ಮಾಡಬಹುದು, ನಿಜ. ಆದ್ರೆ ಡಾಕ್ಟರ್ ಹತ್ರ ಹೋಗೋದು ಯಾಕೆ ಅಷ್ಟು ಮುಖ್ಯ ಅನ್ನೋದನ್ನ ಈಗ ನೋಡೋಣ. ನಮ್ಮ ಆರೋಗ್ಯದ ದೃಷ್ಟಿಯಿಂದ ಇದು ನಿಜಕ್ಕೂ ಒಂದು ಅತ್ಯಂತ ಪ್ರಮುಖವಾದ ಹೆಜ್ಜೆ. ನೋಡಿ, ಇಲ್ಲಿ ಹೇಳಿರೋ ಮಾತು ಎಷ್ಟು ಸರಿ ಇದೆ ಅಲ್ವಾ? ರೋಗ ಲಕ್ಷಣಗಳನ್ನ ನಾವು ಸುಮ್ಮನೆ ನಿರ್ಲಕ್ಷಿಸಿದ್ರೆ ಮುಂದೆ ಬೇರೆ ಬೇರೆ ತೊಂದರೆಗಳು ಶುರುವಾಗಬಹುದು. ಅದೇ ಆರಂಭದಲ್ಲೇ ವೈದ್ಯರನ್ನ ಸಂಪರ್ಕಿಸಿದ್ರೆ ಸರಿಯಾದ ಟ್ರೀಟ್ಮೆಂಟ್ ಸರಿಯಾದ ಸಮಯದಲ್ಲಿ ಸಿಗುತ್ತೆ ಮತ್ತು ಬೇಗನೆ ಗುಣಮುಖರಾಗಬಹುದು. ಸರಿ, ಹಾಗಾದ್ರೆ ಎಕ್ಸ್ಪರ್ಟ್ ಸಹಾಯವನ್ನ ಪಡೆದು ಚೇತರಿಕೆಯ ಹಾದಿಯಲ್ಲಿ ಮೊದಲ ಹೆಜ್ಜೆ ಇಡೋದು ಹೇಗೆ? ಬನ್ನಿ ಅದರ ಬಗ್ಗೆನೂ ತಿಳಿದುಕೊಳ್ಳೋಣ. ಬೆಂಗಳೂರಿನಲ್ಲಿರುವವರು ಅತ್ಯುತ್ತಮ ಚಿಕಿತ್ಸೆ ಮತ್ತು ಕಾಳಜಿಯುಳ್ಳ ಆರೈಕೆಗಾಗಿ ಅರ್ಕ ಅನುಗ್ರಹ ಆಸ್ಪತ್ರೆಯಲ್ಲಿರುವ ತಜ್ಞ ವೈದ್ಯರನ್ನ ಭೇಟಿ ಮಾಡಬಹುದು. ಅಲ್ಲಿ ನಿಮಗೆ ಮುಂದುವರಿದ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿರುತ್ತೆ.
ಒಂದು ವೇಳೆ ಬೆಂಗಳೂರಿನಿಂದ ಹೊರಗಡೆ ಇರುವರಾಗಿದ್ರೆ ಚಿಂತೆ ಮಾಡುವ ಅಗತ್ಯ ಇಲ್ಲ. ಆನ್ಲೈನ್ ಕನ್ಸಲ್ಟೇಷನ್ ಅಥವಾ ಟೆಲಿಕನ್ಸಲ್ಟೇಷನ್ ಮೂಲಕ ಮನೆಯಲ್ಲೇ ಕುಳಿತು ಅನುಭವಿ ವೈದ್ಯರ ಜೊತೆ ನೇರವಾಗಿ ಮಾತನಾಡಬಹುದು. ಈ ವಿಷಯದ ಬಗ್ಗೆ ಪೂರ್ತಿ ಬ್ಲಾಗ್ ಓದಬೇಕು ಅಂದ್ರೆ, ಆನ್ಲೈನ್ ಅಪಾಯಿಂಟ್ಮೆಂಟ್ ಬುಕ್ ಮಾಡಬೇಕು ಅಂದ್ರೆ, ಅಥವಾ ಆಸ್ಪತ್ರೆ ಅಡ್ರೆಸ್ ಬಗ್ಗೆ ಮಾಹಿತಿ ಬೇಕು ಅಂದ್ರೆ, ಎಲ್ಲಾ ವಿವರಗಳಿಗಾಗಿ ದಯವಿಟ್ಟು ಕೆಳಗಡೆ ವಿಡಿಯೋದ ಡಿಸ್ಕ್ರಿಪ್ಷನ್ ಒಂದ್ಸಲ ಚೆಕ್ ಮಾಡಿ. ಎಲ್ಲಾ ಲಿಂಕ್ಗಳನ್ನ ಅಲ್ಲಿ ಕೊಟ್ಟಿದ್ದೇವೆ. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದು ಬೇರೆಯವರಿಗೂ ಸಹಾಯ ಆಗ್ಬಹುದು ಅಂತ ಅನ್ಸಿದ್ರೆ ಖಂಡಿತ ಶೇರ್ ಮಾಡಿ. ಹಾಗೆ ಆರೋಗ್ಯ, ರೋಗಗಳು ಮತ್ತು ಚಿಕಿತ್ಸೆಗಳ ಬಗ್ಗೆ ಇದೇ ರೀತಿ ಸರಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಲ್ಲರೂ ಆದಷ್ಟು ಬೇಗ ಗುಣಮುಖರಾಗಲಿ. ನಿಮ್ಮ ಚೇತರಿಕೆಯ ಪ್ರಯಾಣ ಆರೋಗ್ಯಕರವಾಗಿ ಮತ್ತು ಸುಗಮವಾಗಿರಲಿ ಅಂತ ಹಾರೈಸ್ತೇವೆ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.